नमो नमः गणपति बप्पा गणपति बप्पा ಏನ ಮಾಡೋದು ಮಾಡಿ ಪಟ್ಟಂತಿದ್ದು ಸರಪುರ ನಿಂತೆ ತಗೊಂಡೆ ಶಿವನಗರ ಗಣೇಶ್ ಮಂಡಳಿ ವತಿಯಿಂದ ನಮ್ಮ ಸಾಗರ ಖಂಡ್ರೆ ಎಂಪಿ ಸಾಹೇಬರಿಗೆ ಸ್ವಾಗತವನ್ನ ಕೋರ್ತೇವೆ. ನಾವೆಲ್ಲ ನಗರದ ವಾಸಿಗಳು ತಮಗೆ ಧನ್ಯವಾದ ಹೇಳ್ತೇವೆ. ಯಾಕಂತಂದ್ರೆ ನಮಗೆ ರೋಡ್ ವ್ಯವಸ್ಥೆ ಬೇಕಂತಂದೇವು ತಾವು ಮಾಡಿಕೊಟ್ರಿ, ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಒಂದು 100 ಮೀಟರ್ ರೋಡ್ ಇನ್ನೂ ಉಳಿದಿದೆ, ಅದಿಷ್ಟು ಮಾಡಿಕೊಟ್ರೆ ಪೂರ್ಣ ನಮಗ ಅನುಕೂಲ ಆಗುತ್ತೆ. ಸಾಗರ ಖಂಡ್ರೆ ಅವ್ರಿಗೆ ಅಭಿಷೇಕ್ ಸರ್, ನಮ್ಮ ಹುಡುಗ ನಿಮ್ಮ ಕಾಲೇಜಲ್ಲಿ 85% ರಿಸಲ್ಟ್ ಇಲ್ಲ. ಹೋದ ವರ್ಷ ನಾ ಮಾತಾಡೋದಲ್ಲ 85 ಮಾಡ್ತೇವೆ. गणपती बाप्पा अरे 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 डीजे लावायची इकडे डीजे लावायची तू गणपती बाप्पा आमचा गणपती सत्याचा ओरे चांदबा सत्याचा गणपती बाप्पा मंगलमूर्ती गणपती बाप्पा पूरा फॅमिली येऊ द्या. गणपती बाप्पा मंगलमूर्ती 1 2 3 4 गणपती नाही तुम्हीच बोला, तुम्हाला ಏನು ಗಣಪತಿ ಕುಡಿಸಿರಿ ಇವತ್ತ? ಹಾ ಹೌದ್ರಿ, 9 ದಿವಸ ಆಯ್ತು. ನಾವು ಇವತ್ತು 9ನೇ ದಿವಸ ಗಣೇಶ್ ಕೂಡಿಸಿ ಶಿವನಗರ ನಾರ್ತ್ ಗಣೇಶ್ ಮಂಡಳಿ ನಾವು ಎಲ್ಲ ನಗರದ ಈ ಒಂದು ಏರಿಯಾದ ಎಲ್ಲರೂ ಕುಟುಂಬರು ಸೇರಿ ಪ್ರೀತಿಯಿಂದ 9 ದಿವಸ ಗಣೇಶನ ಪೂಜೆ ನಿತ್ಯ 2 ಟೈಮ್ ಮಾಡ್ದೇವಿ. 9ನೇ ದಿವಸ ಇವತ್ತ ವಿಸರ್ಜನೆ ಇತ್ತು, ಗಣೇಶ್ ವಿಸರ್ಜನೆ. ನಾವು ನಮ್ಮ ಮಾನ್ಯ MP ಸಾಹೇಬರಿಗೆ ಕರೆಸಿದೆವು, ಅವ್ರು ಬಂದರು. ಅವ್ರು ಬಂದು ನಮ್ಮ ಗಣೇಶನಿಗೆ ಅವರು ಪೂಜೆನೂ ಮಾಡಿದ್ರು, ನಮ್ಮೆಲ್ಲರ ಜೊತೆ ಮಾತುಕತೆಗಳನ್ನು ಹಂಚ್ಕೊಂಡ್ರು, ಎಲ್ಲರಿಗೆ ಧನ್ಯವಾದ ಹೇಳಿದ್ರು. ಗಣೇಶ ಚತುರ್ಥಿದು ಅವರಿಗೆ ಸ್ವಾಗತ ಮಾಡ್ಲಿಕ್ಕೆ ನಮ್ಮ ನಾರ್ತ್ ಗಣೇಶ್ ಮಂಡಳಿಯ ಅಧ್ಯಕ್ಷರಾದ ಸಂಗಮೇಶ್ ರಾಚೋಟೆ ಅವರು ಮತ್ತು ಉಪಾಧ್ಯಕ್ಷರಾದ ಕಿರಣ್ ತಪ್ಸಾಳೆ ಅವರು ಎಲ್ಲರೂ ಹೋಗಿ ಕರ್ಕೊಂಡು ಬಂದ್ರು. ಇವತ್ತು ಪ್ರಸಾದ ನಾವು ಗಣೇಶನಿಗೆ ಹುಗ್ಗಿ ಮತ್ತು ಅನ್ನ ಸಾಂಬಾರ್ ಬ್ಯಾಳೆ ಮಾಡಿದೀವಿ. ಗಣಪತಿ ನಮ್ದು ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಅನಿತಾ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಹೆಸರು ಏನಂತಾರ್ರಿ? ಈ ಏರಿಯಾ ಶಿವನಗರ ಅಂತಾರೆ. ಇಲ್ಲಿ ಎಷ್ಟಾವ್ರಿ ಮನೆಗಳು ಟೋಟಲ್? ಈಗ ಸದ್ಯ ಒಂದು 15 ಮನೆಗಳಾಗಿವೆ, ಇನ್ನು ಮುಂದೆ ಹೆಚ್ಚು ಆಗ್ಲಿ ಅಂತ ನಾವು ಬಯಸ್ತೀವಿ. ಎಲ್ಲರೂ ಇದೇ ರೀತಿ ಪ್ರೀತಿಯಿಂದ ಇರೋಣ. ಲೈಟಿಂದು, ಕರೆಂಟಿಂದು, ರೋಡ್ ಮೊದಲ 8 ವರ್ಷ ದುನಿಯಾದ ಕಷ್ಟದಲ್ಲಿ ಓಡಾಡಿದೆವು. ಎಲ್ಲರೂ ಜರಿಗೆ ಬಿದ್ದೆವು ಎಷ್ಟೋ ಸಲ. ನಮ್ದು ತಪ್ಸಾಳೆ ಅವ್ರದ್ದು ಕಿರಣ್ ಅವ್ರ ತಾಯಿ ಅಂತೂ ಕೈಲಿ ಹರ ಇಲ್ಲಿ ಹರ ಅವರು
ಹೌದ್ರೇನ್ರಿ? ಇಂತ ಅನೇಕ ಸಮಸ್ಯೆಗಳನ್ನು ಎದುರಿಸಿವಿ. ಕಷ್ಟ ಆಗಿದೆ, ಮಕ್ಕಳಿಗೆ ಆಸ್ಪತ್ರೆಗೆ ಒಯ್ಯೋದು ಕಷ್ಟ ಆಗಿದೆ. ಒಂದ್ ದಿವಸ ಮಳೆ ಬಂದಿತ್ತು, ಅದರಲ್ಲೇ ನಮ್ಮ ಮನೆಯವರಿಗೆ ತೇಳ್ ಕಸದ್ರ ರಾತ್ರಿ 9:30 ಮಳೆಗೆ ಅವ್ರಿಗೆ ಆಸ್ಪತ್ರೆಗೆ ತಗೊಂಡು ಹೋಗಿದ್ದ ಕೆಸರಾಗಿಂದು ಎಲ್ಲ. ಏನ್ ಕೆಲಸ ಮಾಡ್ತಾರಿ? ಇವರು ಸ್ವೀಟ್ ಹೌಸ್ ಇದೆ, ಅವ್ರು ಎಲ್ರಿ? ಸೋಹಮ್ ಸ್ವೀಟ್ ಹೌಸ್, ನಮ್ ಗಾಂಧಿ ಚೌಕ್ ಹತ್ರ ಇದೆ. ಬಾಲ್ಕಿಗೆ ಇರ್ತಾರಿ? ಬಾಲ್ಕಿದಾಗೆ ಇರ್ತಾರೆ. ಇವರೆಲ್ಲ ನಮ್ದು ನೆರೆ ಮನೆಯವರೆಲ್ಲ, ನಮ್ಮ ಗಲ್ಲಿ ಓಣಿಯವರು. ಸಂಗಮೇಶ್ ರಾಜೋಟಿ ಅಮ್ಮರು ಇಲ್ಲರಿ? ಅವರು ನಮ್ದು ಅಧ್ಯಕ್ಷರಾದಂತ ಸಂಗಮೇಶ್ ರಾಜೋಟಿ ನಮ್ ಜೊತೆಲೆ. ಕಿರಣ್ ನಂಬರ್ ಇಲ್ಲೇನು? ಅವರು ನಮ್ಮ ಓಣಿಯವ್ರಿ. ಕಿರಣ್ ಅವ್ರೆ ಬರ್ರಿ ಇಲ್ಲಿ. ಗಣಪತಿ ಬಪ್ಪ. ರೋಡ್ ವ್ಯವಸ್ಥೆ MP ಅವರು ಮಾಡಿಕೊಟ್ರು, ಸಾಗರ್ ಖಂಡ್ರೆ ಅವರು ಮಾಡಿಕೊಟ್ರು. ಅವ್ರಿಗೆ ಧನ್ಯವಾದನು ನಾವು ಹೇಳಿದೇವಿ. ಅವ್ರ ಮುಂದಿನ ನಮ್ಮ ಸಮಸ್ಯೆನೂ ಇಟ್ಟಿವಿ. ಇನ್ನ ಒಂದು 100 ಮೀಟರ್ ರೋಡ್ ಇದೆ ಸಂದರ್ಶಿಸಬೇಕಂತ. ಬರ್ರಿ. ಅವರು ಆಕ್ಚುಲಿ ಈ ಕಡೆ ಪ್ಲಾನ್ ಹಾಕೊಂಡಿರ್ಲಿಲ್ಲ. ನಮ್ದು ಬ್ರದರ್ ಅಂತ ಅನ್ಸ್ಕೊಂಡಿರೋರು ಮಹಾದೇವ್ ಸ್ವಾಮಿ ಅಂತಿದ್ರು. ಅವರು ವಿಸಿಟ್ ಕೊಟ್ರು ನಮ್ಗೆ. ನಾವು ಅವ್ರಿಗೆ ಎಲ್ಲ ನಮ್ಮ ವಿಚಾರಗಳನ್ನ ಹೇಳಿದ್ವಿ. ಸಾಹೇಬ್ರಿಗೆ ಏನಾದ್ರು ಮಾಡಿ ನಾವು ಕರ್ಕೊಂಡ್ ಬರ್ತೀವಿ ಅಂತಂದಿದ್ರು. ಅದೇ ತರ ಅವರು ಸಾಹೇಬ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ತುಂಬುವುದರಿಂದ ಧನ್ಯವಾದಗಳು. ಉಪಾಧ್ಯಕ್ಷರು ಮಾತಾಡಿದಕ್ಕೆ ಧನ್ಯವಾದ ಅವರಿಗೆ. ನಮ್ಮ ಓಣಿಯ ಇಂಜಿನಿಯರ್ ಸಾಹೇಬರು ಮಾತಾಡ್ತಾರ, ಅವರೊಂದು ಹೇಳ್ತಾರ. ಹೇಳ್ರಿ, ಅನುಭವ ಹೇಳ್ರಿ. ಈ ये एरिया में बहुत कोऑपरेट करते हैं सब लोग. मुझे कन्नड़ा नहीं आता इसलिए मैं हिंदी में बात करूं, सॉरी इसके लिए. ये एरिया में जितने भी ग्रुप है सब मिलजुल कर करे, इसलिए सागर साहब हमारे को इधर रोड बना के दिए, उनका धन्यवाद करता हूं. और ऐसा ही अगले साल भी गणेश बिठाएंगे, सब ग्रुप से गणेश बिठाएंगे. ऐसा ही चलते रहता है ये कंटिन्यू, और इसको बढ़ाते रहेंगे, ग्रोथ करेंगे गाइज. अगर ये ब्लॉग पसंद आता है तो गाइज लाइक करो, शेयर करो, कमेंट करो. हमारे चैनल के ऊपर नए हो तो प्लीज ಸಹಕುಟುಂಬ ಸಹಪರಿವಾರದೊಡನೆ ಎಲ್ಲರೂ ಸಹಕರಿಸಿದ್ದಾರೆ. ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಇವಾಗ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಸಾಗರ್ ಸಾಹೇಬರಿಗೆ ನಾವು ಇನ್ವೈಟ್ ಮಾಡಿದ್ದೀವಿ. ನಮ್ಮ ಮಹಾದೇವ ಸ್ವಾಮಿಗಳಾದ ಅವರ ಸಹಕಾರದಿಂದ ಸಾಗರ್ ಖಂಡ್ರೆ ಅವರು ಇಲ್ಲಿ ಬಂದು ನಾವು ಪೂಜೆಯನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಇಲ್ಲಿನ ರೋಡಿನ ವ್ಯವಸ್ಥೆಯನ್ನು ಎಲ್ಲ ಮಾಡಿದ್ದಾರೆ. ಇನ್ನೂ 100 ಮೀಟರ್ ರೋಡ್ ಇದೆ, ಅದನ್ನು ಮಾಡಿ ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಧನ್ಯವಾದಗಳು ಎಲ್ಲರಿಗೂ. ಪ್ರತಿಯೊಬ್ರು 100-200 ಜಾಸ್ತಿ ಮಾಡಂಗಿಲ್ಲ. 15,000 ಒಂದ್ಸಾರಿ. ಸರ್ ಮ್ಯಾಗಿಡ್ರಿ, ಉಂಡಿ ಮ್ಯಾಗಿಡ್ರಿ, ಉಂಡಿ ಮ್ಯಾಗಿಡ್ರಿ. ಗಣಪತಿ ಬಪ್ಪ. ಗಣಪತಿ ಬಪ್ಪ. ಒಬ್ಬರು ಸರ ಒಬ್ರು ಶಾಲು.
गाइस इधर देखो गणेश कितना स्तुवित बना रहे, पूरा विसर्जन कर रहे गाइस गणेश। यहाँ पे बहुत सारे गणेश आ रहे गाइस, देखो देखो काफी जबरदस्त गणेश। देखो गाइस यहाँ से गणेश आरती हो रहा है, यहाँ पे आरती हो रहा है। अभी गणेश विसर्जन कर रहे हैं इस पानी में, यहाँ पे पानी है बहुत सारा, इसमें गणेश विसर्जन कर रहे हैं। क्या होगा ये हमारा गणेश है गाइस, गाइस काफी बड़े बड़े गणेश है। काफी बड़े बड़े गणेश विसर्जन कर रहे हैं गाइस, ये किरण से बन के विसर्जन कर रहे हैं। देखो ये रहा हमारा गणेश गाइस। अभी देखो गाइस ये गणेश कैसा उठा रहे किरण से, देखो उठाए, देखो गणेश गणपति बाप्पा मोरया। वाह देखो गणेश कैसा उठाए गाइस, काफी जबरदस्त उठाए गणेश को, इतना ऊपर बैठाए। ओ ट्रैक्टर गया गाइस नीचे से, अभी देखो। ओ गणपति बाप्पा मोरया। गणेश को विसर्जन कैसा कर रहे देखो, एक किरण से उठा के इसके अंदर डाल रहे, देखते विसर्जन कितना जबरदस्त हो रहा है। देखो गाइस काफी जबरदस्त माहौल है गाइस, देखो कितना जबरदस्त है। गणेश विसर्जन हो रहा है। ये देखो गाइस हमारा गणेश कैसा जा रहा है, हमारा गणेश गणपति चालला। हमारा गणेश जा रहा है। बहुत अच्छा गणेश, गणपति बाप्पा गाइस इस साल बहुत अच्छा गणेश विसर्जन करें हम सब ग्रुप मिलके, ऐसा ही अगले साल भी करेंगे और ग्रुप बड़ा करेंगे और अच्छा चंदा करेंगे और अच्छा सा गणेश बिठा के और विसर्जन करेंगे। ये ब्लॉग को इधर एंड कर देते गाइस, आप सब शांति से घर को जाएंगे। इस ब्लॉग को एंड कर देते गाइस, अगर ये ब्लॉग पसंद आता तो लाइक करो, हमारे चैनल के ऊपर नए हैं तो सब्सक्राइब जरूर करो गाइस। चलो मिलते हैं नेक्स्ट ब्लॉग में। जय हिंद जय कर्नाटक, बाय बाय। गणपति बाप्पा। चैनल को सब्सक्राइब करो गाइस, लाइक करो, शेयर करो, कमेंट करो।